ನಾವು ಅದನ್ನು ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂಥ ಅಧಿಕಾರಿಗಳು ಖನಿಜ ಭವನದಲ್ಲಿ ಏನಿದ್ರು ಮೇಡಮ್ ಅವರು ಅವ್ರಿಗೆ ನಾವು ಅಷ್ಟನ್ನು ಕೊಟ್ವಿ. ಇದರ ಡೀಟೇಲ್ಸ್ ಬೇಕು. ಅಂದರೆ ಡೀಟೇಲ್ ಅಂದರೆ ಒರಿಜಿನಲಿ ಈ ದೇಶದವರ ಇಲ್ಲ ಹೊರಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಕೊಟ್ವಿ. ಅವ್ರು ಹೇಳಿದ್ರು ನಾವು ನಿಮ್ಗೆ ಕೊಡೋಕ್ಕಾಗೋದಿಲ್ಲ, ಮತ್ತು ಈ ಆಧಾರ್ ಕಾರ್ಡೆಲ್ಲ ನಿಮ್ಗೆ ಹೆಂಗೆ ಸಿಕ್ತು ಅಂತ ಹೇಳಿದ್ರು. ನಾವು ಹೇಳಿದ್ವಿ ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ, ಅವರೆಲ್ಲ ನಮಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರಿಜಿನಲ್ಲೇ ನಮ್ಮ ಹತ್ರ ಐತೆ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು ಡಿ ಸಿ ಅವ್ರ ಕಡೆಯಿಂದ ಇದು ಬರಬೇಕು ಅಂದರು. ಡಿ ಸಿ ಅವ್ರಿಗೆ ನಾವು ಒಂದು ಲೆಟ್ರನ್ನು ಕೊಟ್ವಿ. ಸೊ ಅವರು ಅದನ್ನೇ ಕೇಳಿದ್ರು, ಇಷ್ಟು ಆಧಾರ್ ಕಾರ್ಡ್ ನಿಮಗೆಲ್ಲಿ ಸಿಕ್ತು ಅಂತೇಳಿ. ಸರ್ ಊರೆಲ್ಲ ಓಡಾಡ್ತಾ ಐತೆ, ನಮ್ಗೆ ಸಿಗೋದೇನು ದೊಡ್ಡದಲ್ಲ, ನಮ್ಗೆ ಕೊಟ್ಟವ್ರೆ, ಇದನ್ನು ಮಾಹಿತಿಯನ್ನು ನೀವೊಂದು ಲೆಟ್ರ್ ಬರೀರಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೋಗಲಿಲ್ಲ. ಅದನ್ನು ಹಂಗೆ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡವ್ರೆ. ಇದು ಒಂದು ಭಾಗ. ಸೊ ಇದಾದ ಮೇಲೆ ಇಲ್ಲಿದ್ದಂಥ ರೋಹಿಂಗ್ಯಾದವರು ಮತ್ತು ಬಾಂಗ್ಲಾದವರು ಎಲ್ಲಿದ್ವಿ ಅಂತೇಳಿ ಸ್ವಲ್ಪ ಪತ್ತೆ ಮಾಡಿದ್ವಿ ನಾವು, ಎಲ್ಲಿಗೆ ಶಿಫ್ಟ್ ಆಗಿರ್ಬೋದು ಅಂತೇಳಿ. ಅಲ್ಲೇ ಬೆಳ್ಳಳ್ಳಿ ಸರ್ವೆ ನಂಬರ್ 55, ಅದು 250 ಎಕರೆ ಇರ್ತಕ್ಕಂಥ ಜಾಗ, ಅದು ಸರ್ಕಾರಿ ಅಂತ ನಮ್ಮದು ವಕ್ಫ್ ಅಂತೇಳಿ ಅವ್ರ ಕೇಸ್ಗಳು ನಡೀತಾ ಇದ್ದಾವೆಲ್ಲ ಕೂಡ. ಅದರಲ್ಲಿ ಒಬ್ಬ ಮುಸ್ಲಿಮ್ ಏನು ಮಾಡವನೇ ಅವ್ರ ಜಾಗದಲ್ಲಿ ಕುಂಡಿಸವನೆ ಗುಡಿಸ್ಲಾಕಿ. ನೀವು ಹೋದರೆ ಗೊತ್ತಾಗ್ತದೆ, ನೀವು ನಾಳೆನೇ ಹೋಗ್ಬೋದು. ಅವರೆಲ್ಲ ಕೂಡ ರೋಹಿಂಗ್ಯಾದವರೇ, ಬಾಂಗ್ಲಾದವರಲ್ಲ, ಪೂರ್ತಿ ರೋಹಿಂಗ್ಯಾದವರೇ ಎಲ್ಲ ಅವರೇ ಅಲ್ಲಿ. ಸೊ ಅಲ್ಲೊಂದು ಕಡೆ ಅವರೇ. ಮತ್ತು ತಿರುಮೇನಹಳ್ಳಿ ಅಂತ ಐತೆ ಅಲ್ಲೇ ಪಕ್ಕದಲ್ಲಿ, ಅಲ್ಲೂ ಕೂಡ ಸೇಮ್ ಇದೆ, ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನು ಹಾಕ್ಕೊಂಡವ್ರೆ. ಕೆಲವರು ಸ್ವಂತ ಜಾಗದಲ್ಲಿ ಗುಡಿಸ್ಲಾಕಿ ಬಾಡಿಗೆ ತೊಗೊತವ್ರೆ ಅವರ ಸ್ವಂತ ಜಾಗದಲ್ಲೂ ಕೂಡ. ಸೊ ಈ ಥರ ನಮಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬಂದಿರತಕ್ಕಂಥದ್ದು ಇಡೀ ಬೆಂಗಳೂರಲ್ಲಿ 2 ಲಕ್ಷಕ್ಕೆ ಕಡಿಮೆ ಇಲ್ಲದೆ ಬಾಂಗ್ಲಾ ಮತ್ತು ರೋಹಿಂಗ್ಯಾದ ಜನ ಇವತ್ತಿಲ್ಲಿ ಬಂದು ಎಲ್ಲ ಕಡೆನೂ ವಾಸ ಅವರವ್ರ ಹತ್ರ ಆಧಾರ್ ಕಾರ್ಡ್ ಐತೆ, ವೋಟರ್ ID ಕಾರ್ಡ್ ಐತೆ. ಸೊ ನಾವು ಇಷ್ಟೆಲ್ಲ ಆದಮೇಲೆ ಯಾರು ಅವ್ರ ಹತ್ರ ದುಡ್ಡು ತೊಗೊಂಡವ್ರೆ ಅದನ್ನು ಪತ್ತೆ ಮಾಡಿದ್ವಿ ನಾವು, ಯಾರು ಇವ್ರಿಗೆ ಇಲ್ಲಿ ಹಾಕ್ಕೊಟ್ಟಿರೋದು ಅಂತೇಳಿ. ಸೊ ಅದಾದಮೇಲೆ ಪೊಲೀಸ್ ಇಲಾಖೆಗೆ ಕೂಡ ನಾವು ದೂರನ್ನು ಕೊಟ್ವಿ. ನೀವು ಈ ಥರ ಯಾರಿಲ್ಲಿ ಗುಡಿಸಲನ್ನು ಹಾಕ್ಕೊಟ್ಟವ್ರೆ ಅವ್ರು ನೀವೇನು ಕ್ರಮ ತೊಗೊಂಡಿದ್ದೀರಿ ಅಂತೇಳಿ. ತಕ್ಷಣ ಪೊಲೀಸು ಅಧಿಕಾರಿಗಳು 4 ಜನಗಳ ಮೇಲೆ FIR ಮಾಡಿ, ಅಂದರೆ ಅಲ್ಲಿ ವಿಚಾರ ಮಾಡವ್ರೆ, ಅಲ್ಲಿನ ಯಾರು ಗುಡಿಸ್ಲಾಕಿದ್ರು ಅವ್ರು ಹೌದು ನಮ್ಗೆ ಇಂತಿಂಥವ್ರು ದುಡ್ಡು ಕೊಟ್ಟರು, ಅವರೇ ಬಂದು ಗುಡಿಸ್ಲಾಕಿ ನಾವು ರೆಕಾರ್ಡ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು 4 ಜನನೂ ಕೂಡ FIR ಮಾಡಿ ಅರೆಸ್ಟು ಕೂಡ ಮಾಡಿ ಪೊಲೀಸ್ ಕಸ್ಟಡಿ ಕೊಟ್ಟವ್ರೆ. ಅದು ಪೂರ್ತಿ ಡೀಟೇಲ್ ತೊಗೊಬೇಕು ಅಂತೇಳಿ. ಮತ್ತು ಪೊಲೀಸ್ ಇಲಾಖೆ ಕೂಡ ಸ್ವಲ್ಪ ಈಗ ಭಾಳ ಸೀರಿಯಸ್ ಆಗಿ ಅವ್ರು ಯಾರು ಏನು ಅಂತ ವಿಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ನಾವು ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ. ಅಂದರೆ BBMP ಬಾರ್ಡ್ರಲ್ಲಿ ಪೊಲೀಸರು ಅನುಮತಿಯನ್ನು ಕೊಟ್ಟಿರಲಿಲ್ಲ, ಆದರೆ ನಾವು ಭಾಳ ಶಾಂತಿಯುತವಾಗಿ ಅದನ್ನು ಮಾಡಿ ಅಲ್ಲಿ ಪೊಲೀಸರು ನಾವು ಕೇಳಿದ್ವಿ. ನಾವು ಬಂದಾದ ಮೇಲೆ ಅದೇ ಕೋಗಲ್ ಬಂಡೆಯಲ್ಲಿ ಬೇರೆ ಬೇರೆ ಯಾರೋ ಕೆಲವು ಸಂಘಟನೆಗಳರೆಲ್ಲ ಬಂದು ಹೋರಾಟ ಮಾಡಿ ನಮಗೆ ಧಿಕ್ಕಾರಕ್ಕೆ ಹೋಗಿ ಇವೆಲ್ಲವನ್ನು ಕೂಡ ಮಾಡಿದ್ದಾರೆ. ಅವ್ರ ಮೇಲೆ ಏನು ಕ್ರಮ ತೊಗೊಂಡಿದ್ದೀರಿ ಅಂತೇಳಿ. ಸೊ ಅವ್ರ ಮೇಲೆ ಕೂಡ FIR ಮಾಡಿದ್ರು ಪೊಲೀಸರು. ಅಂದರೆ ಅಕ್ರಮವಾಗಿ ನೀವು ಅನುಮತಿ ಇಲ್ಲದೇ ಇಲ್ಲಿ ಸಭೆಗಳನ್ನು ಮಾಡಿದ್ದೀರಿ ಅಂತೇಳಿ. ಸೊ ಆ ದೃಷ್ಟಿಯಿಂದ ನಾವು ಅದಕ್ಕೆ ಬೇಕಾಗಿರ್ತಕ್ಕಂಥ ಏನೇನು ದಾಖಲೆ ನಮ್ಗೆ ಸಿಕ್ತೋ, ಕೆಲವಂತೂ ಸರ್ಕಾರದ ಕಡೆಯಿಂದ ದಾಖಲೆ ಕೊಡಲಿಲ್ಲ ನಮಗೆ. ಅಧಿಕಾರಿಗಳು ಇಲ್ಲ ಇಲ್ಲಿ ಕೇಳಿದ್ರೆ ಅಲ್ಲೈತೆ ಅಂತ ಹೇಳ್ತಾರೆ, ಅಲ್ಲಿ ಕೇಳಿದ್ರೆ ಇನ್ನೊಂದು ಕಡೆ ಐತೆ ಅಂತ ಹೇಳ್ತಾರೆ. ಸೊ ಈ ಥರ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಂಡೋದ್ರು. ನಮ್ಮ ಈ ಒಂದು ಹೋರಾಟದ ಪರಿಣಾಮ, ಭಾರತೀಯ ಜನತಾ ಪಾರ್ಟಿಯ ಹೋರಾಟ ಮತ್ತು ನಮ್ಮ ಮಾಧ್ಯಮದ ಸ್ನೇಹಿತರು ಏನು ಅಲ್ಲಿ ನೈಜತೆಯನ್ನು ಹೊರಗಡೆ ತೊಗೊಂಬಂದರು. ಆ ಸಂದರ್ಭದಲ್ಲಿ ಬಾಂಗ್ಲಾದೇಶಿಗೆ ಅಂದರೆ ವೆಸ್ಟ್ ಬೆಂಗಾಲ್ ಸಂಬಂಧಪಟ್ಟಂಥ ವೆಹಿಕಲ್ಸ್ 3 ಇದ್ದವು. ಬೇರೆ ಬೇರೆ ನಾವು ಕೂಡ ಅದನ್ನು ಕೂಡ ಕೆಲವು ದಾಖಲೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲ ಕೂಡ. ಆ 3 ಗಾಡಿಗಳು ಎಲ್ಲಿ ಹೋಗವೆ ಅಂತ ಗೊತ್ತಿಲ್ಲ. ಮತ್ತು ಪೊಲೀಸ್ಗೆ ಹೇಳಿದ್ದೀವಿ ಈ ಗಾಡಿ ಎಲ್ಲಿಂದ ಬಂತು, ಯಾರ್ದು ಅದನ್ನು ನೀವು ಡೀಟೇಲ್ ತೆಗಿಬೇಕು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ನಾವು ಮನವಿಯನ್ನು ಕೂಡ ನಾವು ಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿದ್ವಿ. ಕೊನೆಗೆ ಏನು ಮುಖ್ಯಮಂತ್ರಿಗಳು ಅಷ್ಟು ಜನಕ್ಕೆ ನಾವು ವಸತಿಯನ್ನು ಕೊಡ್ತೀವಿ, ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ ಅಂತೇಳಿ ಡೀಟೇಲ್ ಭಾಳ ಏನು 15 ದಿನ ಬೇರೆ ಕೆಲಸನೇ ಇಲ್ಲ ಅವ್ರಿಗೆ. ತಹಸೀಲ್ದಾರು ನಮ್ಮ ಆಫೀಸಲ್ಲಿಲ್ಲ, DC ಅವರು ಕೂಡ ಇಲ್ಲ, ಎಲ್ಲ ಬರೀ ಇದೆ. ಈ ಜನಗಳಿಗೋಸ್ಕರನೇ ಪೂರ್ತಿ ಡೀಟೇಲ್ಗಳನ್ನು ಕಲೆಕ್ಟ್ ಮಾಡಿದ್ರು BBMPಯಿಂದ ಹಿಡಿದು. ಕೊನೆಗೆಲ್ಲ ಹೋಗಿ ಫೈನಲ್ಗೆ ಹೋಗಿ ಇವತ್ತು ಉಳ್ಕೊಂಡಿರೋದು 26 ಜನ ಮಾತ್ರ ದಾಖಲೆಗಳು ಸಿಕ್ಕೈತೆ ಅಂತೇಳಿ. ಅಂದರೆ 165ರಿಂದ 26 ಇಳ್ಕೊಂಡಿದ್ರು. ನಾವೇನಾದರೂ ಈ ಹೋರಾಟ ಮಾಡಲಿಲ್ಲ ಅಂತ ಹೇಳಿದರೆ ಅಷ್ಟು ಜನಕ್ಕೆ ಬೈಯಪ್ಪನಹಳ್ಳಿಯಲ್ಲಿ ಜಾಗಗಳನ್ನು ಕೊಡ್ತಾಯಿದ್ರು. ಸೊ ಈ 26ರಲ್ಲಿ ನಿಜವಾಗಿದ್ದಾರಾ? ಮನೆ ಕೊಟ್ಬಿಡ್ತೀವಿ ಅಂತೇಳಿ ಗ್ಲಾಸ್ ಹೌಸಲ್ಲೆಲ್ಲ ಕೂಡ ಹಾಕಿ ಇನ್ನೇನು ಹಕ್ಕುಪತ್ರ ಕೊಡ್ತಾರೆ ಅಂತ ಹೇಳಿದರು. ನನಗೆ ಅವತ್ತು ನಮಗೆ ನಂಬಿಕೆ ಇತ್ತು, ಕೊಡೋಕ್ಕಾಗಲ್ಲ. ಯಾಕೆಂದರೆ 5 ವರ್ಷ ಬೆಂಗಳೂರಲ್ಲಿ ಅವರು ವಾಸ ಇದ್ದಾರೆ ಅನ್ನೋದಕ್ಕೋಸ್ಕರ ಕಂದಾಯ ಅಧಿಕಾರಿಗಳು ದೃಢೀಕರಣ ಪತ್ರ ಕೊಡಬೇಕು, ಮಹಜರ್ ಮಾಡಬೇಕು ಅವರೆಲ್ಲವ್ರೆ ಅಂತೇಳಿ. ಇಲ್ಲಿವರೆಗೂ ಕೂಡ ಅವ್ರು ಯಾರು ಕೊಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವ್ರು ಇದ್ರೆ ಅಲ್ವ ಕೊಡೋಕ್ಕಾಗೋದು. ಸೊ ಆ 26 ಜನಕ್ಕೂ ಕೂಡ ಇನ್ನೂ ಕೂಡ ನಿವೇಶನ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ ಕೂಡ. ಸೊ ಈ ಥರ ಸರ್ಕಾರ ಅರಾತುರಿಯಲ್ಲಿ ಸ್ಥಳೀಯರು ಅಂತೇಳಿ ಗುಡಿಸವ್ರೆ. ಅಂದರೆ ಫಕೀರರು ಅಂತ ಏನವ್ರೆ, ಅವರು ಸ್ವಲ್ಪ ಮೊದಲು ಗುಡಿಸಲು ಹಾಕ್ಕೊಂಡಿದ್ರು. ಫಕೀರರು ಅಂತಂದರೆ
ಆಂಧ್ರ ಬೇಸ್ಡ್ ಇರ್ತಕ್ಕಂಥವ್ರು, ಅವರು 26 ಜನ ಅಲ್ಲಿ ನಮ್ಮ ದೇಶದವ್ರು ಅವರು ಅಂತೇಳಿ. ಇನ್ನು ಉಳಿಕೆಯವ್ರದ್ದು ಅವ್ರ ಹತ್ರ ಎಲ್ಲ ಏನು ಅರ್ಜಿ ಕೊಟ್ಟಿದ್ರು, ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಅವ್ರು ಯಾರ್ದು ಕೂಡ ಇವತ್ತುವರೆಗೂ ಮೂಲ ಹುಡುಕೋಕ್ಕಾಗಿಲ್ಲ ಅಧಿಕಾರಿಗಳ ಕಡೆಯಲ್ಲಿ. ಅಂದರೆ ಅದ್ರ ಉದ್ದೇಶ ಅರ್ಥ ಮಾಡ್ಕೊಬೇಕು, ಅವರೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯದಿಂದ ಬಂದಿರತಕ್ಕಂಥವ್ರು ಅಂತೇಳಿ. ಇನ್ನೂ ಒಂದು ವಿಚಾರ ಏನು ಅಂದರೆ, ಆ ಕೇರಳದವರು ಅಷ್ಟು ವೇಣುಗೋಪಾಲ್ ಅವರು, ಅಲ್ಲಿನ MP CM ಎಲ್ಲ ಬಂದು ಕೂಗಾಡಿದ್ರಲ್ಲ, ಇಲ್ಲಿ ಈ ಪಟ್ಟಿಯಲ್ಲಿ ಒಬ್ಬನೇ ಕೇರಳದವನಿಲ್ಲ, ಒಬ್ಬರು ಕೇರಳದವರಿಲ್ಲ. ಯಾವುದೇ ತಪ್ಪು ಮಾಹಿತಿ ತೊಗೊಂಬಂದು ಇಷ್ಟೆಲ್ಲ ರಾದ್ದಾಂತ ಮಾಡಿದ್ರು, ಅಲ್ಲಿನ ಓಟ್ಗೋಸ್ಕರ ಮಾಡಿದ್ರು. ಅಂದರೆ ಇದರ ಅರ್ಥ ಏನು ಅಂತಂದರೆ, ಅಲ್ಲಿ ಕೇರಳದವನು ಇರಲಿ ಬಿಡಲಿ, ಅಲ್ಲಿನ ರಾಜ್ಯದ ರಾಜಕಾರಣಕ್ಕೋಸ್ಕರ ನಮ್ಮ ರಾಜ್ಯವನ್ನು ಬಲಿ ಹೊಡೆಯುವಂಥ ಕೆಲಸವನ್ನು ಮಾಡಿದ್ರು. ಒಬ್ಬರೇ ಕೇಳೋದಿಲ್ಲ, ಅದರಲ್ಲಿ ಒಬ್ಬರೇ ಕ್ರಿಶ್ಚಿಯನ್ ಅವರೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.